ಸ್ನೇಹಿತರೆ, ಕೆ ಶಿವರಾಮ್ ಅವರು ಕನ್ನಡದಲ್ಲಿ ಐಎಎಸ್ ಪರೀಕ್ಷೆಗೆ ಬರೆದು ಉತ್ತೀರ್ಣರಾದ ಮೊದಲಿಗರು. ಇವರು ಬಿಡದಿಯ ಉರುಗಹಳ್ಳಿಯಲ್ಲಿ 1953 ಏಪ್ರಿಲ್ 6ರಂದು ಕೆಂಪಯ್ಯ ಮತ್ತು ಚಿಕ್ಕ ಬೋರಮ್ಮ ಎಂಬ ದಂಪತಿಗಳಿಗೆ ಜನಿಸ್ತಾರೆ. ಇವರ ತಂದೆ ಕೆಂಪಯ್ಯನವರು ಪೌರಾಣಿಕ ನಾಟಕ ಕಲಿಸುವ ಮೇಷ್ಟ್ರಾಗಿದ್ರು. ಇನ್ನು ಶಿವರಾಮ್ ಅವರದು ಬಡ ಕುಟುಂಬ. ಚಿಕ್ಕವರಾಗಿದ್ದಾಗಲಿಂದಲೂ ಬಡತನದ ಬೇಗೆಯಲ್ಲಿ ಬೆಂದ ಅವರಿಗೆ ಉನ್ನತ ಹುದ್ದೆಗೆ ಹೋಗಬೇಕೆಂಬ ಆಸೆಗಿರುತ್ತೆ. ಜೀವನದಲ್ಲಿ 2 ಗುರಿಗಳನ್ನ ಇಟ್ಕೊಂಡಿರ್ತಾರೆ. ಒಂದು ಐಎಎಸ್ ಅಧಿಕಾರಿಯಾಗಬೇಕು ಅಂತ, ಮತ್ತೊಂದು ನಟನಾಗಬೇಕು ಅಂತ. ಹೀಗೆ ಬಾಲ್ಯದಿಂದಲೇ ಕನಸನ್ನ ಹೊತ್ತಿದ್ದ ಇವರು 4ನೇ ತರಗತಿವರೆಗೆ ಸಮೀಪದ ಮೇಗಳದೊಡ್ಡಿಯ ಸರ್ಕಾರಿ ಶಾಲೆಯಲ್ಲಿ ಓದ್ತಾರೆ. ನಂತರ ರಾಮನಹಳ್ಳಿ ಆಶ್ರಮವನ್ನ ಸೇರಿ ಬೈರಮಂಗಲದ ಋಷಭಾವತಿ ಗ್ರಾಮಾಂತರ ಶಾಲೆಯಲ್ಲಿ 5ರಿಂದ 7ನೇ ತರಗತಿವರೆಗೆ ಓದ್ತಾರೆ. ಮನೆಯಲ್ಲಿ ಕಿತ್ತು ತಿನ್ನುವ ಬಡತನ, ಜೊತೆಗೆ ತಾವಿದ್ದ ಊರಿನಲ್ಲಿ ಒಂದು ಶಾಲೆಯೂ ಕೂಡ ಇಲ್ಲದ ಕಾರಣ ಅವರು ಮೆಟ್ರಿಕ್ ಪೂರ್ವ ಮತ್ತು ನಂತರದ ಶಿಕ್ಷಣವನ್ನ ಬೆಂಗಳೂರಿನ ಮಲ್ಲೇಶ್ವರಂದಲ್ಲಿ ಓದ್ತಾರೆ. 10ನೇ ತರಗತಿಯಲ್ಲಿ ಫೇಲ್ ಆಗ್ತಾರೆ. ಆಗ ಅವರ ತಂದೆಗೆ ಬಹಳ ಬೇಸರವಾಗುತ್ತೆ. ನಾನು ಪಾಸ್ ಮಾಡೇ ಮಾಡ್ತಾನೆ ಅಂತ ತಂದೆಗೆ ಮಾತು ಕೊಟ್ಟ ಶಿವರಾಮ್ ಅವರು ಮತ್ತೆಂದೂ ತಿರುಗಿ ನೋಡ್ಲೇ ಇಲ್ಲ. ನಂತರ ವಿವಿಪುರಂ ಕಾಲೇಜಿನಲ್ಲಿ ಕರೆಸ್ಪಾಂಡೆನ್ಸ್ BA ಪದವಿಯನ್ನ ಪಡಿತಾರೆ ಹಾಗೂ ಮೈಸೂರು ವಿವಿಯಲ್ಲಿ ಸ್ನಾತಕೋತ್ತರ ಪದವಿಯನ್ನು ಕೂಡ ಪಡಿತಾರೆ. 1973ರಲ್ಲೇ ಕನ್ನಡದಲ್ಲಿ ಐಎಎಸ್ ಪರೀಕ್ಷೆಯನ್ನ ಬರೆದು ಪೊಲೀಸ್ ಇಲಾಖೆಗೆ ಸೇರ್ತಾರೆ. ಇನ್ನು ಬಾಲ್ಯದಲ್ಲಿ ಬಹಳ ತುಂಟರಾಗಿರ್ತಾರೆ. ಸ್ನೇಹಿತರೆಂದ್ರೆ ಪಂಚಪ್ರಾಣ, ಕಷ್ಟಕ್ಕೆ ಮಿಡಿಯುವ ಜೀವ. ಅನೇಕರು ತಾವು ಹಣ ಮಾಡಿದ ತಕ್ಷಣ ಅಥವಾ ಉನ್ನತ ಹುದ್ದೆಗೆ ಏರಿದ ತಕ್ಷಣ ಸ್ನೇಹ ಸಂಬಂಧವನ್ನೆಲ್ಲ ಮರೆತು ಬದಲಾಗ್ತಾರೆ. ಆದ್ರೆ ಶಿವರಾಮ್ ಅವರು ಐಎಎಸ್ ಪಾಸ್ ಆದ್ರೂ ಕೂಡ ಹಳೆ ಸ್ನೇಹಿತರೊಂದಿಗೆ ಉತ್ತಮ ಬಾಂಧವ್ಯವನ್ನ ಹೊಂದಿದ್ರು. ಸದಾ ಫೋನಿನಲ್ಲಿ ಅಥವಾ ಸ್ವತಃ ಭೇಟಿಯಾಗಿ ಮೊದಲಿನಂತೆ ತಮಾಷೆಯಾಗಿ ಮಾತನಾಡ್ತಾ ಇದ್ರು. ತಾವು ಎಷ್ಟೇ ದೊಡ್ಡ ವ್ಯಕ್ತಿಗಳಾಗಿದ್ರೂ ತಾನು ಬಂದ ಹಾದಿಯನ್ನ ಅವರು ಮರ್ತಿರ್ಲಿಲ್ಲ. ಹೀಗಾಗಿ ತಮ್ಮ ಗ್ರಾಮದಲ್ಲಿ ಪ್ರೌಢಶಾಲೆ ಇಲ್ಲ ಎಂಬುದನ್ನ ಅರಿತಿದ್ದ ಅವರು ಗ್ರಾಮದಲ್ಲಿ ವಿಶ್ವಚೇತನ ಪ್ರೌಢಶಾಲೆಯನ್ನ ಆರಂಭಿಸುತ್ತಾರೆ. ಇದರಿಂದ ಮಕ್ಕಳು ಪ್ರೌಢ ಶಿಕ್ಷಣಕ್ಕಾಗಿ ಬಿಡದಿ ಅಥವಾ ದೂರದ ಊರುಗಳಿಗೆ ಹೋಗುವುದು ತಪ್ಪುತ್ತೆ. ಇನ್ನು ಆಗಾಗ ಸರ್ಕಾರಿ ಶಾಲೆಗಳಿಗೆ ಭೇಟಿ ನೀಡ್ತಾ ಇದ್ದ ಅವರು ಮಕ್ಕಳಿಗೆ ಚೆನ್ನಾಗಿ ಓದಿ ವಿದ್ಯಾವಂತರಾಗಬೇಕು ಅಂತ ಹುರಿದುಂಬಿಸ್ತಾ ಇದ್ರು. ಬಡ ಪ್ರತಿಭೆಗಳಿಗೆ ಸ್ಫೂರ್ತಿಯಾಗಿದ್ರು. ಬದುಕಿನುದ್ದಕ್ಕೂ ಸಾವಿರಾರು ಮಂದಿಗೆ ನೆರವಾಗಿದ್ರು ಅಂತ ಊರಿನ ಜನ ಅವರ ಸಾವಿನ ಬಳಿಕ ಕಂಬನಿ ಮಿಡಿಯುತ್ತಾ ತಿಳಿಸಿದ್ದಾರೆ. ಇನ್ನು ದಾವಣಗೆರೆಯಲ್ಲಿ 2000ನೇ ಇಸ್ವಿಯಿಂದ 2002ರವರೆಗೆ ಅಂದ್ರೆ 3 ವರ್ಷಗಳ ಕಾಲ ಜಿಲ್ಲಾಧಿಕಾರಿಯಾಗಿದ್ರು. ಆ ಸಂದರ್ಭದಲ್ಲಿ ಅವರು ಜಿಲ್ಲೆಯಲ್ಲಿ 15,000ಕ್ಕೂ ಹೆಚ್ಚು ವಸತಿ ರಹಿತರಿಗೆ ಆಶ್ರಯ ಮನೆಗಳನ್ನ ದೊರಕುವಂತೆ ಮಾಡಿದ್ರು. ಅಲ್ಲದೆ ನಮ್ಮ ನಾಡು ಮತ್ತು ಜನರ ನಡುವೆ ಜಿಲ್ಲಾಡಳಿತ ಎಂಬ ಕಾರ್ಯಕ್ರಮಗಳ ಮೂಲಕ ಜನಪ್ರಿಯರಾಗಿದ್ರು. ಅಷ್ಟೇ ಯಾಕೆ, ದಿನಕ್ಕೆ ಇಂತಿಷ್ಟು ಹಳ್ಳಿಗಳು ಅಂತ ನಿಗದಿಪಡಿಸಿಕೊಂಡು ಆ ಹಳ್ಳಿಗಳಿಗೆ ಅಧಿಕಾರಿಗಳು ಬಸ್ನಲ್ಲಿ ತೆರಳಿ ಜನರ ಸಮಸ್ಯೆಗಳನ್ನ ಅರಿತು ಬಗೆಹರಿಸುವಂತೆ ಮಾಡಿದ್ರು. ಈ ರೀತಿಯ ಜನಸ್ಪಂದನವನ್ನ ಹಿಂದೆ ಯಾವ ಅಧಿಕಾರಿಯೂ ಕೂಡ ಮಾಡಿರಲಿಲ್ಲ. ದಲಿತರು, ಆರ್ಥಿಕವಾಗಿ ಹಿಂದುಳಿದವರು, ಅಂಗನವಾಡಿ ಕಾರ್ಯಕರ್ತೆಯರು, ಆಟೋ ಲಾರಿ ಚಾಲಕರು, ಕ್ಲೀನರ್ಗಳನ್ನ ಮತ್ತು ಕಡು ಬಡವರು, ಕೂಲಿ ಕಾರ್ಮಿಕರನ್ನ ಗುರುತಿಸಿ ಮನೆಗಳ ಹಕ್ಕು ಪತ್ರವನ್ನ ನೀಡಿದ್ರು. ಇನ್ನು ಅವರಗಿರಿಯಲ್ಲಿ 2ರಿಂದ 7 ಎಕರೆ ಜಾಗವನ್ನ ಖರೀದಿಸಿ ಸ್ಮಶಾನಕ್ಕೆಂದು ನೀಡಿದ್ರು. ಇನ್ನು ಮಹಿಳೆಯರನ್ನ ಮುಟ್ಟಿನ ಸಂದರ್ಭ ಹಾಗೂ ಬಾಣಂತಿಯರನ್ನ ಊರಿನಿಂದ ಹೊರಗಿಡುವ ಅನಿಷ್ಟ ಪದ್ಧತಿ ಆಗ ಚಾಲ್ತಿಯಲ್ಲಿತ್ತು. ಆಗ ಕೆ ಶಿವರಾಮ್ ಅವರು ಆ ತಾಲೂಕಿನ ಗೊಲ್ಲರಹಟ್ಟಿಗಳಿಗೆ ತೆರಳಿ ಜನ ಜಾಗೃತಿಯನ್ನ ಮೂಡಿಸುವ ಪ್ರಯತ್ನವನ್ನು ಮಾಡಿದ್ರು. ಪರಿಶಿಷ್ಟ ಮಕ್ಕಳಿಗೆ ಕ್ಷೌರ ಮಾಡಿಸುವ ಮೂಲಕ ಅರಿವನ್ನು ಮೂಡಿಸಿದ್ರು. ಇನ್ನು ಈಗಿನ ರಾಜಕಾರಣಿಗಳು ಎಲೆಕ್ಷನ್ಗೂ ಮುನ್ನ ಗ್ರಾಮ ವಾಸ್ತವ್ಯ ಹೂಡೋ ನಿಯಮ ನಿಮ್ಗೆಲ್ಲ ತಿಳಿದಾಗಿದೆ. ಇವರೆಲ್ಲ ಕಾಪಿ ಮಾಡಿರೋದು ಕೆ ಶಿವರಾಮ್ ಅವರ ಐಡಿಯಾವನ್ನ. ಹೇಗೆ ಅಂತೀರಾ? ಕೆ ಶಿವರಾಮ್ ಅವರು ಆರಂಭಿಸಿದ ನಮ್ಮ ನಾಡು ಎಂಬ ಕಾರ್ಯಕ್ರಮ ಅಂದಿನ ಜಿಲ್ಲಾ ಉಸ್ತುವಾರಿ ಸಚಿವ SS ಮಲ್ಲಿಕಾರ್ಜುನ್ ಅವರು ಉದ್ಘಾಟಿಸಿದ್ರು. ಬಳಿಕ ಇದೇ ಮಾದರಿಯನ್ನ ರಾಜಕಾರಣಿಗಳು, ಅಧಿಕಾರಿಗಳು ಗ್ರಾಮ ವಾಸ್ತವ್ಯವನ್ನ ಮಾಡಿದ್ರು. ಇನ್ನು ಕೆ ಶಿವರಾಮ್ ಅವರು ತಮ್ಮ ಕಷ್ಟದ ದಿನಗಳನ್ನ ನೆನೆಯುತ್ತಾ ಹೀಗಂದಿದ್ರು: ಆಗ ನಾನಿನ್ನ ಪದವಿ ಪಡೆದಿದ್ದೆ ಎಷ್ಟೇ, ಕೆಲಸವಿರ್ಲಿಲ್ಲ. ನಂಗೆ ಹೆಣ್ಣೋಡಕ್ಕೆ ಶುರು ಮಾಡಿದ್ರು. ಆದ್ರೆ ಹೆಣ್ಣಿನ ಮನೆಗೆ ಹೋದಾಗಲೆಲ್ಲ ನನಗೆ ಅವಮಾನ ಮಾಡಿ ಕಳಿಸ್ತಾ ಇದ್ರು. ಎಷ್ಟೋ ಬಾರಿ ನನಗೆ ಹೆಣ್ಣನ್ನೇ ತೋರಿಸಿರ್ಲಿಲ್ಲ. ಒಮ್ಮೆಯಂತೂ ನನಗೆ ಹೆಣ್ಣಿಗೆ ಒಪ್ಪಿಗೆ ಇಲ್ಲವೆಂದು ಊಟದಲ್ಲಿ ಮೊಟ್ಟೆ ಹಾಕಿ ಕೊಟ್ಟಿದ್ರು. ಅಂದೇ ಡಿಸೈಡ್ ಮಾಡಿದ್ದೆ ಮತ್ಯಾವತ್ತೂ ಹೆಣ್ಣನ್ನ ನೋಡಕ್ ಹೋಗ್ಲೇಬಾರ್ದು ಅಂತ. ನನ್ನ ಹೆಂಡತಿರ ಮದುವೆ ಆಗೋಕ್ಕೂ ಮುಂಚೆ ನನ್ನ IAS ಫಲಿತಾಂಶ ಬಂದಿತ್ತು. ನಾನು ಉತ್ತೀರ್ಣನಾಗಿದ್ದೆ. ಆಗ್ಲೇ ಹೆಂಡತಿ ಮನೆಯವರಿಗೆ ಕಾಲ್ ಮಾಡಿ ಛತ್ರ ಬುಕ್ ಮಾಡ್ಕೊಳ್ಳಿ ಅಂತ ಹೆಮ್ಮೆಯಿಂದ ಹೇಳ್ಬಿಟ್ಟಿದ್ದೆ. ಇನ್ನು ಅವರ ತಾಯಿಗೆ ತಾವು IAS ಪಾಸ್ ಮಾಡಿದಾಗಿ ತಿಳಿಸಿದಾಗ ಅವರು, ಮಗ ಇನ್ನ ಒಂದೇನೋ ಆಸೆಗಿತ್ತಲ್ಲ, ಅದು ಆಗ್ಬೇಕಿತ್ತು ಅಂದಿದ್ರಂತೆ. ಹೀಗಾಗಿ ಶಿವರಾಮ್ ಅವರಿಗೆ ಅಧಿಕಾರಿಯಾಗಿದ್ರು ಕೂಡ ನಟರಾಗೋ ಆಸೆ ಮತ್ತಷ್ಟು ಹೆಚ್ಚಾಗಿತ್ತಂತೆ. ನಂತರ ಬಾನಲ್ಲೇ ಮಧುಚಂದ್ರಕ್ಕೆ ಸಿನಿಮಾ ಸಖತ್ ಹಿಟ್ ಆಗಿತ್ತು. ಈ ಸಿನಿಮಾ ಯಶಸ್ಸಿನ ನಂತರ ಅವರು ಸರ್ಕಾರದ ಕೆಲಸ ಮತ್ತು ನಟನೆ ಎರಡನ್ನ ಸರಿದೂಗಿಸಿಕೊಂಡು ಹೋಗ್ತಾ ಇದ್ರಂತೆ.
ಇದೇ ವೇಳೆ ಐಎಎಸ್ ಅಧಿಕಾರಿಯಾಗಿದ್ರೂ ಅವರಿಗಿದ್ದ ಜನಪ್ರಿಯತೆ ಎಲ್ಲರ ಕಣ್ಣು ಕುಕ್ಕುವಂತಿತ್ತು. ಅಲ್ಲದೆ ಅವರ ಜನಪ್ರಿಯತೆಯ ಮೇಲೆ ಅಂದಿನ ಸರ್ಕಾರದ ಚೀಫ್ ಸೆಕ್ರೆಟರಿ ಆಗಿದ್ದವರ ಕಣ್ಣು ಕೂಡ ಬಿದ್ದಿತ್ತು. ಐಎಎಸ್ ಅಧಿಕಾರಿಯಾಗಿದ್ದವರು ಸಿನಿಮಾ ಮಾಡಬಾರ್ದು ಅಂತ ಆದೇಶವನ್ನ ಹೊರಡಿಸಿದ್ರಂತೆ. ಆಗ ಎಸ್.ಎಂ. ಕೃಷ್ಣ ಅವರು ಸಿಎಂ ಆಗಿದ್ರು. ಆದ್ರೆ ಯಾರು ಏನೇ ಹೇಳಿದ್ರು ಕೆ ಶಿವರಾಮ್ ಅವರು ಮಾತ್ರ ಕ್ಯಾರೆ ಅಂದಿರ್ಲಿಲ್ಲ. ನಾನು ಸಿನಿಮಾ ಮಾಡ್ತೇನೆ, ಕ್ರಮ ತಗೊಂಡ್ರೆ ತಗೊಳ್ಳಿ ಅಂತ ಹೈಕೋರ್ಟ್ ಮೆಟ್ಟಿಲನ್ನು ಕೂಡ ಏರಿದ್ರಂತೆ. ಇದಿಷ್ಟು ದಿಟ್ಟ ಅಧಿಕಾರಿ ಮತ್ತು ಶ್ರೇಷ್ಠ ನಾಯಕ ನಟ ಕೆ ಶಿವರಾಮ್ ಅವರ ಬಗ್ಗೆ ಮಾಹಿತಿ. ಈ ವಿಡಿಯೋ ಬಗ್ಗೆ ನಿಮ್ಗೇನನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ. ಇದೇ ತರಹದ ಮತ್ತಷ್ಟು ವಿಡಿಯೋಗಳಿಗಾಗಿ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.